ಥರ ಫಿಲಮ್ ಬಂದಿದೆ ನಮ್ಮ ಕಾಂತಾರ ಸಿನಿಮಾ. ಅದು ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಕೆಲವರು ಹೀರೋಗಳು ಆ್ಯಕ್ಷನ್ ಮುಖಾಂತರ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಆ್ಯಕ್ಷನ್ ಮುಖಾಂತರ ಸ್ಟಾರ್ಟಿಫಿಕ್ಷನ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಲ್ಲ ಫ್ಯಾನ್ಸ್ಗೆ. ಬಟ್ ರಿಷಬ್ ಶೆಟ್ಟಿ ಅವರು ಬರೀ 5-10 ನಿಮಿಷ ಅವ್ರ ಪರ್ಫಾರ್ಮೆನ್ಸ್ ಮುಖಾಂತರ ನೋಡಿದ್ರು ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ. ಇನ್ನು ಹೀರೋಯಿನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಈಗಿನ ಜನ್ರೇಷನಲ್ಲಿ ಯಾರೇ ಹುಡುಗರು ಕೇಳ್ರಿ ನೀವು ಹೀರೋಯಿನ್ ಯಾವ ಥರ ಇರಬೇಕು ಅಂತಂದರೆ ಆಶಿಕರಂತ ಅಂತಾರೆ. ಬಟ್ ಈ ಸಿನಿಮಾ ನೋಡೋ ಮೇಲೆ ಎಲ್ಲರೂ ಹೇಳ್ತಾರೆ ಆಶೀರ್ವಾದಲ್ಲ ರುಕ್ಮಿಣಿ ಹೊಸದು ಅಂತ ಹೇಳ್ತಾರೆ. ಅದರಿಂದ ಬೇಕು ಇನ್ನೊಂದು ಏನಪ್ಪ ಖುಷಿಯಾದ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಕನ್ನಡ ಎಂದವರು ನಮ್ಮ ಕದಂಬರ ಕಾಲದ ಕ್ರಿಸ್ತಕ 345-500 ವರ್ಷಗಳ ಕಾಲ ಆಳಿದಂಥ ಕದಂಬರ ಕಾಲದ ಒಂದು ಸ್ಟೋರಿ ಹಿಡ್ಕೊಂಡು ತೆಗೆದಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ನಾವೇನು ಕಡಿಮೆ ಅಲ್ವಾ, ಬರೀ ಆ್ಯಕ್ಷನ್ KGF ಮುಖಾಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ಯಾನ್ ಇಂಡಿಯಾ ಮಾಡಿದ್ರು ನಾವು ಆ್ಯಕ್ಷನಲ್ಲಿ ಸೂಪರ್ ಅಂತ. ಬಟ್ ರಿಷಬ್ ಅವರು ನಾವು ಆ್ಯಕ್ಷನಲ್ಲಿ ಮಾತ್ರ ಸೀಮಿತ ಅಲ್ಲ, ನಾವು ಒಂದು ನಮ್ಮ ಮಣ್ಣಿನ ಒಂದು ದೈವತ್ವದ ಬಗ್ಗೆ ಕುರಿತು ನಾವು ಇಡೀ ಪ್ರಪಂಚಕ್ಕೆ ಏನಂತ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತ ಕೇಳಲೇಬೇಡಿ. ಅದೇ ಹೇಳಿಲ್ವಾ, ಒಂದು ಹೀರೋ ಆ್ಯಕ್ಷನ್ ಮೂವಿಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂದರೆ ಫೈಟ್ ಮುಖಾಂತರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಯಾರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಟ್ ಒಂದು 10 ನಿಮಿಷ 15 ನಿಮಿಷದಲ್ಲಿ ಯಾರ ಒಂದು ಇಡೀ ಸಿನಿಮಾ ಪ್ರೇಕ್ಷಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ ಅಂದರೆ ಅದು ರಿಷಬ್ ಶೆಟ್ಟಿ ಅವರು ಮಾತ್ರ. ಸಾಧ್ಯನೇ ಇಲ್ಲ, ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿದೆ ಸರ್, ಮೂವಿ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ ಮೀರಿದ ಮೂವಿ ಇದು. ಸೊ ಎಲ್ಲರೂ ಬಂದು ವಾಚ್ ಮಾಡಿ. ತುಂಬ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿದ್ದು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಕಣ್ಣಲ್ಲಿ ನೀರಂತೂ ಬಂತು ನನಗೆ. ಮಸ್ತ್ ಇದೆ. ಮೈ ಜುಮ್ ಅನ್ನತ್ತೆ ನಿಮಗೆ. ಪ್ರತಿಯೊಂದು ಸೀನ್ಸಲ್ಲೂ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೈ ಜುಮ್ ಅನ್ಸುತ್ತೆ ನಿಮ್ಗೆ ಎಲ್ಲ ಸೀನ್ಸಲ್ಲೂ. ತುಂಬ ಇದೆ, ಅದೇ ಹೇಳಿದ್ನಲ್ಲ, ಎಕ್ಸ್ಪೆಕ್ಟೇಷನ್ ಮೀರಿದಿದೆ. ತುಂಬ ಚೆನ್ನಾಗಿದೆ ಸರ್. ಇಷ್ಟು ವರ್ಷ ಕಾಯ್ದಿದ್ವಿ, ಸೂಪರ್ ಆಗಿದೆ ಮೂವಿ. ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ಸಗದಾಗಿದೆ ಸರ್. ಲಾಸ್ಟ್ 30-40 ಮಿನಿಟ್ಸು ಎದ್ದಿರೋ ಕೂದಲು ಮನ್ಗಲ್ಲ ಆ ಥರ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿಲ್ಲ ಅಂತ ಟ್ವಿಸ್ಟ್ಗಳು ಐತೆ ಫಿಲಮ್ಸಲ್ಲಿ. ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬಂದು ನೋಡಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಥಿಯೇಟರ್ ಮ್ಯಾನೇಜ್ಮೆಂಟ್ಗೆ ಈ ಶಾರ್ಟ್ ವೀಡಿಯೋಸ್ ಮಾಡೋರನ್ನ ಸ್ಟಾಪ್ ಮಾಡಿಸಿ. ಎಲ್ಲ ಮೊಬೈಲ್ ತೆಗೆ ಕುತ್ಕೊಡ್ತಾರೆ, ಆಚೆ ತೊಗೊಂಡು ಹಾಕ್ತಾರೆ, ಅದು ಪ್ರೈರಸಿ ಥರ ಆಗುತ್ತೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಸಿ. ಥಿಯೇಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಅದನ್ನು ನನ್ನ ಪರ್ಸನಲ್ ರಿಕ್ವೆಸ್ಟು ಸರ್. ಭಾಷೆ ಅಂತಲ್ಲ ಸರ್, ಒಂದು ಭಕ್ತಿಯಿಂದ ಬಂದು ನೋಡಿ, ಒಂದು ಫಿಲಮ್ ಆಗಿ ನೋಡಿ. ಭಾಷೆ ನಮ್ಮ ಭಾಷೆ, ನನ್ನ ಭಾಷೆ ನನಗೆ ಗ್ರೇಟು. ಆ ಭಾಷೆ ಈ ಭಾಷೆ ಅಂತ ತರಕ್ಕೆ ಹೋಗ್ಬಾರ್ದು. ಪಿಕ್ಚರ್ ಚೆನ್ನಾಗಿದೆ, ಬನ್ನಿ ನೋಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಸರ್. ಮೊದಲನೇ ಸೀನಿಂದನೂ ಕ್ಲೈಮ್ಯಾಕ್ಸ್ವರೆಗೂ ನಾರ್ಮಲ್, ಯಾರಿಗೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 30-40% ಗೆಸ್ ಮಾಡ್ಬೋದೇ ಹೊರತು ಮಿಕ್ಕಿದ್ದು ಏನು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಇದೆ ಮೂವಿ. ಬನ್ನಿ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ.